ನಮಸ್ಕಾರ ಸ್ನೇಹಿತರೆ. ಕ್ಷೇತ್ರಗಳನ್ನು ಹುಡುಕುವಾಗ ಈ ಶಕ್ತಿ ದೇವತೆ ನೆನಪಾದಳು. ಈ ದೇವತೆ ತನ್ನ ಭಕ್ತನ ಭಕ್ತಿಗೆ ಮೆಚ್ಚಿ ಅವರಿರುವ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ನೀಡಿದ ದೇವತೆ. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಆದರೂ ಅವರಿಗೆ ಬಿಸಿಯ ಶಾಖ ತಗುಲುವುದಿಲ್ಲ. ಭಕ್ತರು ನಂಬಿ ಬಂದರೆ ಅವರನ್ನ ಕೈಬಿಡದೆ ಮಕ್ಕಳಂತೆ ಅಪ್ಪಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುವ ಮಹಾದುರ್ಗೆ. ಹಾಗಾದ್ರೆ ತಡಬೇಕೆ? ಆ ಕ್ಷೇತ್ರ ಯಾವುದು ಎನ್ನುವುದನ್ನ ನೋಡೋಣ. ಕರ್ನಾಟಕದ ಧಾರ್ಮಿಕ ಸ್ಥಳಗಳಲ್ಲಿ ಕೊಪ್ಪಳದಲ್ಲಿರುವ ಹುಲಿಗೆಮ್ಮ ದೇವಸ್ಥಾನ ಕೂಡ ಒಂದು. ಕೊಪ್ಪಳ ಜಿಲ್ಲೆಯಲ್ಲಿರುವವರಿಗೆ ಈ ದೇವಿಯ ದೈವಿಕ ಶಕ್ತಿಯ ಬಗ್ಗೆ ಗೊತ್ತೇ ಇದೆ. ಯಾರಿಗೆ ಈ ತಾಯಿಯ ಬಗ್ಗೆ ಗೊತ್ತಿಲ್ಲವೋ ಅವರಿಗೆ ನಾವಿಂದು ಹುಲಿಗೆಮ್ಮನ ಪವಾಡದ ಬಗ್ಗೆ ತಿಳಿಸಲಿದ್ದೇವೆ. ಹುಲಿಗೆಯನ್ನ ಹಿಂದೆ ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಅದರಿಂದ ಈ ದೇವಿಯನ್ನ ವ್ಯಾಘ್ರೇಶ್ವರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಸುಮಾರು 800 ವರ್ಷಗಳಿಂದ ಇಲ್ಲಿ ದೇವಿಗೆ ಪೂಜೆಗಳನ್ನ ನಡೆಸಲಾಗುತ್ತದೆ. ಈ ದೇವಿ ತುಂಗಾಭದ್ರದ ತೀರದಲ್ಲಿ ನೆಲೆಸಿದ್ದಾಳೆ. ಪ್ರತಿ ವರ್ಷ ಭರತ ಹುಣ್ಣಿಮೆಯ 9 ದಿನಗಳ ನಂತರ ದೊಡ್ಡ ಜಾತ್ರೆಯನ್ನ ನಡೆಸಲಾಗುತ್ತೆ. ಈ ಜಾತ್ರೆಗೆ ಕೊಪ್ಪಳದಿಂದ ಅಷ್ಟೇ ಅಲ್ಲದೆ ಇತರ ಜಿಲ್ಲೆಗಳಿಂದ ಸಹ ಈ ದೇವಸ್ಥಾನಕ್ಕೆ ಬಂದು ಹೋಗುತ್ತಾರೆ. ಆಂಧ್ರಪ್ರದೇಶ ಹಾಗೂ ತಮಿಳುನಾಡು ಇಲ್ಲಿಯ ಸಾಕಷ್ಟು ಭಕ್ತರು ಇಲ್ಲಿಗೆ ಬಂದು ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆಯ ವಿಶೇಷತೆ ಏನೆಂದರೆ, ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನ ಮಾಡಲಾಗುತ್ತೆ. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತೆ. ಆದರೂ ಅವರಿಗೆ ಯಾವುದೇ ತರಹದ ತೊಂದರೆ ಆಗುವುದಿಲ್ಲ. ಇಲ್ಲಿನ ಜಾತ್ರೆ 3 ದಿನಗಳ ಕಾಲ ನಡೆಯುತ್ತದೆ. ಆದರೆ ದೇವಿಗೆ ಪೂಜಾ ವಿಧಿವಿಧಾನಗಳನ್ನ 10 ದಿನಗಳವರೆಗೆ ಇಲ್ಲಿ ನಡೆಸಲಾಗುತ್ತದೆ. ಕಂಕಣಧಾರಣ, ಅಕ್ಕಿ ಪಡಿ, ಮಹಾರಥೋತ್ಸವ, ಗಂಗಾದೇವಿ ಪೂಜೆ, ದೇವಿಗೆ ಪ್ರಸಾದವನ್ನ ವಿತರಿಸಲಾಗುತ್ತದೆ. ಬಾಳೆದಂಡಿಗೆ ಆರೋಹಣ, ಪಾಯಸ ಅಗ್ನಿಕೊಂಡ, ಕುಂಡದ ಪೂಜೆ, ಹಿಡಿದಕ್ಷಿಣೆ, ಹೀಗೆ ಹಲವಾರು ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಜಯದಶಮಿಯಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಇದಲ್ಲದೆ ಹುಣ್ಣಿಮೆ, ಮಂಗಳವಾರ ಹಾಗೂ ಶುಕ್ರವಾರ ಭಕ್ತರು ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ಈ ಕ್ಷೇತ್ರ ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಶಕ್ತಿ ದೇವತೆಯ ಸ್ಥಳವಾಗಿರುವುದರಿಂದ ಇಲ್ಲಿಗೆ ಸಾಕಷ್ಟು ಭಕ್ತರು ನಡೆದುಕೊಳ್ಳುತ್ತಾರೆ. ಇಲ್ಲಿಗೆ ಬರುವ ಭಕ್ತರಿಗೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ. ಹುಲಿಗೆಮ್ಮನ ಪವಾಡ ಬಂದವರಿಗಷ್ಟೇ ತಿಳಿಯುತ್ತದೆ ಎನ್ನುತ್ತಾರೆ ಭಕ್ತರು. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಪೌರಾಣಿಕ ಕಥೆ ಇದೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜೋಗಿ ಹಾಗೂ ಬಸವಜೋಗಿ ಎನ್ನುವ ಸಹೋದರರಿದ್ದರು. ಇವರು ಸವದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರು. ಪ್ರತಿ ಹುಣ್ಣಿಮೆಗೆ ಸವದತ್ತಿಗೆ ಹೋಗಿ ತಾಯಿಯ ದರ್ಶನವನ್ನ ಮಾಡುತ್ತಿದ್ದರು. ಒಮ್ಮೆ ಸವದತ್ತಿಗೆ ಹೋಗುವಾಗ ದಾರಿಯ ಮಧ್ಯೆ ಜೋರಾಗಿ ಮಳೆ ಸುರಿಯುತ್ತದೆ. ಹಾಗಾಗಿ ಹುಣ್ಣಿಮೆಯ ದಿನ ಸವದತ್ತಿ ಯಲ್ಲಮ್ಮನನ್ನ ದರ್ಶನ ಮಾಡಲು ಆಗುವುದಿಲ್ಲ. ಆಗ ಆ ಸಹೋದರರು ದಾರಿ ಮಧ್ಯೆಯೇ ಯಲ್ಲಮ್ಮನನ್ನ ಧ್ಯಾನ ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ನೀವು ಸವದತ್ತಿಗೆ ಬರುವುದು ಬೇಡ, ನಿಮ್ಮ ಊರಲ್ಲೇ ನೆಲೆಸುವುದಾಗಿ ಅವರಿಗೆ ಅಭಯವನ್ನ ನೀಡುತ್ತಾಳೆ. ಹೀಗೆ ಹುಲಿಗೆಯಲ್ಲಿ ಹುಲಿಗೆಮ್ಮ ದೇವಿಯಾಗಿ ನೆಲೆಸುತ್ತಾಳೆ ಎನ್ನುವ ಪ್ರತೀತಿ. ಹಾಗಾಗಿ ಈ ಕ್ಷೇತ್ರಕ್ಕೆ ಹುಲಿಗಿ ಎನ್ನುವ ಹೆಸರು ಬಂದಿದೆ. ನಾಗರಾಜ್ ಜೋಶಿ ಅಂಥೇಳಿ ಇಲ್ಲಿ ದೇವಸ್ಥಾನದ ಇತಿಹಾಸ ಒಂದು ಪ್ರತೀತಿ ಏನು ಅಂದರೆ, ಇಲ್ಲಿ ಭಕ್ತಾದಿಗಳು ಇರ್ತಾರೆ, ನಾಗಜೋಗಿ, ಬಸವಜೋಗಿ ಅಂಥೇಳಿ. ಅವರು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆಲ್ಲ ಸವದತ್ತಿಗೆ ಹೋಗೋ ಒಂದು ರೂಢಿ ಇಟ್ಕೊಂಡಿರ್ತಾರೆ. ಅವ್ರಿಗೆ ಒಂದ್ಸಲ ನದಿ ಪ್ರವಾಹ ಇರೋದ್ರಿಂದ ಹೋಗೋಕ್ಕಾಗೋದಿಲ್ಲ. ಅವ್ರಿಗೆ ಮಲಪ್ರಭಾ ನದಿ ಉಕ್ಕಿ ಹರಿತಿರುತ್ತೆ, ಪ್ರವಾಹ, ಹಿಂಗಾಗಿ ಹೋಗೋಕ್ಕಾಗ್ತಿರೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಇಲ್ಲಿ ಒಂದು ನಮ್ಮ ತುಂಗಭದ್ರಾ ನದಿ ತೀರದಲ್ಲಿ ಒಬ್ಬ ಸೋಮನಾಥ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಸೋಮೇಶ್ವರ ಅಂತ ಒಬ್ಬರು ಅರ್ಚಕರು ಅವ್ರಿಗೆ ಗುರುಗಳಾಗಿರ್ತಾರೆ. ಹೀಗಾಗಿ ಒಂದ್ಸಲ ಅವ್ರಿಗೆ ಮಾರ್ಗದರ್ಶನ ಮಾಡ್ತಿರ್ತಾರೆ. ಅವರು ಒಂದ್ಸಲ ಹೋಗೋಕ್ಕಾಗೋದಿಲ್ಲ. ಹೀಗಾಗಿ ನೀವಿರೋ ತೀರದಲ್ಲೇ ನಾನು ಬಂದು ಉದ್ಭವ ಆಗ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಉದ್ಭವ ಆಗಿರೋಂಥದ್ದು ತುಂಗಭದ್ರಾ ನದಿ ತೀರದಲ್ಲಿ. ಇದು ಹುಲಿಗೆಮ್ಮ ಅಂಥೇಳಿ ಒಂದು ಉದ್ಭವ ಮೂರ್ತಿ ಅಂಥೇಳಿ, ಕಣ್ಣಲ್ಲಿರೋದು ಸಾಲಿಗ್ರಾಮ ಅಂಥೇಳಿ. ಆಮೇಲೆ ಆಗಿ ಹುಣ್ಣಿಮೆ, ಕಾರ್ ಹುಣ್ಣಿಮೆ ನಡುವೆ ಜಾತ್ರೆ ನಡೆಯುತ್ತೆ. 3 ದಿನ ನಡೆಯುತ್ತೆ. ಒಂದು ಪ್ರಸಾದ ಅಂತೇಳಿ ಕೇಳ್ತಾರೆ. ಆಮೇಲೆ ನೆಕ್ಸ್ಟು ಪಾಯಸ ಅಂಥೇಳಿ, ಬಿಸಿ ಪಾಯಸನ ಕೈಯಿಂದನೇ ತೆಗಿತಾರೆ. ಆಮೇಲೆ ನೆಕ್ಸ್ಟ್ ಬಂದು ರಥೋತ್ಸವ ಅಂಥೇಳಿ 3 ದಿನ ನಡೆಯುತ್ತೆ. ಆಮೇಲೆ ಹೊಸಪೇಟೆ ಹತ್ರ ಹೊಸೂರಮ್ಮ ಅಂಥೇಳಿ, ಹೊಸೂರಮ್ಮ ಹುಲಿಗೆಮ್ಮ ಅಕ್ಕ ತಂಗಿ ಅಂಥೇಳಿ, ಇದು ಇಷ್ಟು ಒಂದು ಪ್ರತೀತಿ. ಆಮೇಲೆ ಮುದ್ದಮ್ಮನ ಕಟ್ಟೆ ಅಂಥೇಳಿ, ಅಲ್ಲಿವರೆಗೂ ರಥೋತ್ಸವ ಜಾತ್ರೆ ಟೈಮಲ್ಲಿ ಹೋಗಿ ಅಲ್ಲಿ ಹುಲಿಗೆಮ್ಮನ ತಾಯಿ ಅಂಥೇಳಿ ಮುದ್ದಮ್ಮ ಅಂಥೇಳಿ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ರಥೋತ್ಸವ ಮತ್ತೆ ವಾಪಸ್ ಬರುವಂಥದ್ದು ಒಂದು ರೂಢಿ. ಆಮೇಲೆ ನಮ್ಮ ದೇವಸ್ಥಾನ ಪ್ರಾಂಗಣದಲ್ಲಿ ಪರಶುರಾಮ ದೇವಸ್ಥಾನ ಅಂತ ಇದೆ, ಅದು ಹುಲಿಗೆಮ್ಮನ ಮಗ ಅಂತೇಳಿ ಹೇಳ್ತಾರೆ. ಇದಿಷ್ಟು ಒಂದು ಸಂಕ್ಷಿಪ್ತ ಮಾಹಿತಿ. ಕ್ಷೇತ್ರದಲ್ಲಿ ಹರಕೆ ಅಂತ ಯಾವ ಥರ ಏನಂತ ಹರಕೆ ಅಂತ ಹೇಳಿ
ಒಂದು ಅಭಿಷೇಕ ಅಂತ ಇರುತ್ತೆ, ನೈವೇದ್ಯ ಅಂತ ಇರುತ್ತೆ, ಪಲ್ಲಕ್ಕಿ ಸೇವೆ, ರಥೋತ್ಸವ, ಆಮೇಲೆ ನೆಕ್ಸ್ಟು ಪುಷ್ಪಾಲಂಕಾರ, ಮುಕುಟಾಲಂಕಾರ ಅಂತೇಳಿ ಇರುತ್ತೆ. ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು, ಯಾವುದಾದ್ರೂ ಹರಕೆ ತೀರಿಸ್ಕೋಬೋದು. ಈ ಕ್ಷೇತ್ರ ಯಾವಾಗ ಸ್ಥಾಪನೆ ಆಯಿತು? ಇದು ಸುಮಾರು ಒಂದು 800ರಿಂದ 1000 ವರ್ಷದ ಕೆಳಗಡೆ ದೇವಸ್ಥಾನ. ಈ ಹುಲಿಗೆಮ್ಮ ದೇವಿಯ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹ ಗುಡಿಗಳಿವೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಇದಾಗಿದ್ದು, ಭಕ್ತರ ಆಸೆಗಳನ್ನು ಈಡೇರಿಸಲು ರೇಣುಕಾಂಬ ದೇವಿಯೇ ಹುಲಿಗೆಮ್ಮಳಾಗಿ ನೆಲೆಸಿದ್ದಾಳೆ ಎನ್ನುವುದು ನಂಬಿಕೆ. ಸ್ನೇಹಿತರೆ, ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ದೇವರ ದರ್ಶನವನ್ನ ಮಾಡಿಕೊಂಡು ಪಾವನರಾಗಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು.